ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಡ್ ಟಾರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವೆಲ್ಲಿಗೆ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರ 9th ಬ್ಲಾಕಲ್ಲಿರುವಂಥ ಓನರ್ ವಿತ್ ರೆಂಟಲ್ ಹೌಸ್ ಬರೋದು ನೋಡೋಕೆ ಬಂದಿದ್ದೀವಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ ನೋಡಿ, ಇದೇ ಆಗಿರುತ್ತೆ. ಇದು ಬಂದು ನಿಮಗೆ 30ಗೆ 40 ಆಗಿರುತ್ತೆ. ವೆಸ್ಟ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ, BDA. ಹಾಗೆ ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರು ರೆಂಟಲ್ ಬರುತ್ತೆ ನಿಮಗೆ. 2 BHK ಇದೆ. ಮೇಲ್ಗಡೆ ಓನರ್ ಇರೋಕ್ಕೆ 2 ಬ್ಲಾಕ್ಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ತಾ ಇದ್ದೀನಿ 35 ಫೀಟ್ ರಸ್ತೆ ಸಿಕ್ಕುತ್ತೆ, ನೋಡ್ಬೋದು ನಿಮಗೆ. ಹಾಗೆ ಈ ಕಡೆ ಕೂಡ ನೋಡ್ತಾ ಇದ್ದೀನಿ ನಿಮಗೆ 35 ಫೀಟ್ ರಸ್ತೆ ಸಿಕ್ಕುತ್ತೆ. ಇಲ್ಲಿಂದ ನಿಯರ್ ಬೈ ನಿಮಗೆ MPS ಸ್ಕೂಲ್ ಬರುತ್ತೆ. ಹಾಗೆ ನಿಮಗೆ ನಿಯರ್ ಬೈ ನಿಮಗೆ ಬನ್ನಾರ್ಘಟ್ಟ ರೋಡ್ ಅಂದರೆ ನಿಮಗೆ ಒಂದು 2 ಕಿಲೋಮೀಟರ್ಸ್ ಇರ್ಬೋದು. ಹಾಗೆ ಈ ಕಡೆ ರೈಟ್ ಸೈಡ್ ಹೋದರೆ ಬನ್ನಾರ್ಘಟ್ಟ ರೋಡ್ ಬರುತ್ತೆ ನಿಮಗೆ. ಲೆಫ್ಟ್ ಸೈಡ್ ಹೋದರೆ ನಿಮಗೆ 2.5 ಕಿಲೋಮೀಟರ್ಸು ಕೋನನಕುಂಟೆ ಕ್ರಾಸು ಮೆಟ್ರೋ ಸ್ಟೇಷನ್ ಸಿಕ್ಕುತ್ತೆ ನಿಮಗೆ. ಓಕೆ, ಬನ್ನಿ ಇನ್ನು ಮನೆ ಒಳಗಡೆ ಹೋಗೋಣ. ಏನಿದೆ ಹೆಂಗಿದೆ ಅಂತ ಅಷ್ಟು ಒಳಗಡೆ ನೋಡೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಫುಲ್ ಫಂಡ್ರಮ್ಯಾಕ್ಸ್ ಕೊಟ್ಟು MS ಗೇಟ್ ಕೊಟ್ಟಿದ್ದಾರೆ ನಿಮಗೆ. MS ಗೇಟ್ ಕೊಟ್ಟಿದ್ದಾರೆ. ಅಲ್ಲಲ್ಲಿ ನಿಮಗೆ ಫಂಡ್ರಮ್ಯಾಕ್ಸ್ ಕೂಡ ಕೊಟ್ಟಿದ್ದಾರೆ. ಬನ್ನಿ ಮನೆ ಒಳಗಡೆ ಹೋಗೋಣ. ತುಂಬ ಜನ ಏನು ಮಾಡ್ತಾರೆ, ಓನರ್ ಇದ್ದು ನಿಮಗೆ ರೆಂಟ್ ಬರುವಂಥದ್ದು ಮನೆ ಹುಡುಕ್ತಾ ಇರ್ತಾರಲ್ಲ, ಅಂಥವ್ರಿಗೆ ತುಂಬ ಒಳ್ಳೆಯದು. ನೋಡ್ಬೋದು ಮೀಟ್ರ್ ಕೂಡ ಬಂದಿದೆ. ಹಾಗೆ ಇಲ್ಲಿ ನಮಗೆ ಫುಲ್ ಪಾರ್ಕಿಂಗ್ ಜಾಗ ಸಿಗುತ್ತೆ ನಿಮಗೆ. ಧಾರಾಳವಾಗಿ ನೀವು 3 ಕಾರ್ ಆರಾಮಾಗಿ ನಿಲ್ಲಿಸ್ಕೋಬೋದು. ಹಾಗೆ 3ರಿಂದ 4 ಬೈಕ್ ನಿಲ್ಲಿಸ್ಕೋಬೋದು. ಫ್ಲೋರಿಂಗು ಅಷ್ಟೇ ನಿಮಗೆ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಕೂಡ ನೋಡ್ತಾ ಇದ್ದೀನಿ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸೇಫ್ಟಿ ವೈಸು ನಿಮಗೆ ನೋಡ್ಬೋದು MS ಕೊಟ್ಟಿದ್ದಾರೆ ನಿಮಗೆ, ಗ್ರಿಲ್ ಮಾಡಿದ್ದಾರೆ ನಿಮಗೆ. ಸೇಫ್ಟಿ ವೈಸು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇದಕ್ಕೆ ಓನ್ ಬೋರ್ ಕೂಡ ಇದೆ ಇಲ್ಲಿ. ಹಾಗೆ ಇಲ್ಲಿ ಸಂಪು ಬಂದಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಇದೆ ನಿಮಗೆ, ನೋಡ್ಬೋದು. ಹಾಗೆ ಇಲ್ಲಿ ಸಪ್ರೇಟಾಗಿ ನಿಮಗೆ ಗ್ಯಾಸ್ ಪ್ರೊವಿಷನ್ ಕೊಟ್ಟಿದ್ದಾರೆ 3 ಮನೆಗೂ, ನೋಡ್ಬೋದು. ಇಲ್ಲಿ ಸಪ್ರೇಟಾಗಿ ಗ್ಯಾಸ್ ಸಪ್ರೇಟಾಗಿ ಕೊಟ್ಟಿದ್ದಾರೆ 3 ಮನೆಗೆ. ಈ ಕಡೆಯಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಜಾಗ ಆಗಿರುತ್ತೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ವಿತ್ ಲಿಫ್ಟ್ ಕೂಡ ಆಗಿದೆ ಇದು, ನೋಡ್ಬೋದು. ಇಲ್ಲಿ ಲಿಫ್ಟ್ ಬಂದಿದೆ ನಿಮಗೆ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೆಟ್ಲು ನೋಡಿಸ್ತೀನಿ ನಾನು. 3 ಅಡಿ ಇದೆ ನಿಮಗೆ ಮೆಟ್ಲು. ನಿಮಗೆ ಲಪ್ಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಲಪ್ಪತ್ರ ಗ್ರಾನೈಟ್ ಕೊಟ್ಟು ನಿಮಗೆ ಇಟಾಲಿಯನ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಬೆಳಕಿಗೋಸ್ಕರ ನಿಮಗೆ ಇಲ್ಲಿ ನೋಡ್ಬೋದು ನಿಮಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಇಲ್ಲಿ ಏನು ನೋಡ್ತೀರಾ ನೀವು, ಫಸ್ಟ್ ಫ್ಲೋರಲ್ಲಿ 2 BHK ಸೇಮ್ ಇರುತ್ತೆ. ಮೇಲ್ಗಡೆ ಕೂಡ ನಿಮಗೆ ಸೆಕೆಂಡ್ ಫ್ಲೋರು. ಅದಕ್ಕೋಸ್ಕರ ಫಸ್ಟ್ ಫ್ಲೋರ್ ಮಾತ್ರ ನಿಮಗೆ ಹೇಳ್ತೀನಿ ಏನಿದೆ ಏನಿಲ್ಲ ಅಂತ. ಸೆಕೆಂಡ್ ಫ್ಲೋರಲ್ಲಿ ಏನು ಬರೋಲ್ಲ. ಓಕೆ, ನೋಡ್ಬೋದು ಇಲ್ಲಿ ನಿಮಗೆ ಫಸ್ಟ್ ಫ್ಲೋರಲ್ಲಿ ಫುಲ್ ನಿಮಗೆ MS ಗೇಟ್ ಮಾಡಿದ್ದಾರೆ. ಸೇಫ್ಟಿ ವೈಸ್ ನಿಮಗೆ ಒಂದ್ಸತಿ ಒಳಗಡೆ ಲಾಕ್ ಮಾಡ್ಕೊಂಡ್ರೆ ನಿಮಗೆ ಯಾರು ಔಟ್ಸೈಡ್ ಇರೋರು ಇನ್ಸೈಡ್ ಬರೋಕ್ಕಾಗಲ್ಲ. ಈಗ ಇಲ್ಲಿ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಮೇಲ್ಗಡೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಇಲ್ಲಿ ಬಂದು ನೀವು ಆರಾಮಾಗಿ ಗೇಟ್ ಹಾಕೊಂಬಿಟ್ರೆ ನಿಮಗೆ ಔಟ್ಸೈಡ್ ಅವರು ಯಾರೂ ಬರೋಲ್ಲ. ಹಾಗೆ ಇಲ್ಲಿ ಪ್ರತಿಯೊಂದು ಬಾಕ್ಲು ಕಿಟಕಿ ಎಲ್ಲ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿರುತ್ತೆ. ಮೊದಲಿಗೆ ಮೈನ್ ಡೋರು ನೋಡಿಸ್ತಾ ಇದ್ದೀನಿ, ನೋಡ್ಬೋದು ನಿಮಗೆ. ಇದು ಕೂಡ ನಿಮಗೆ ಟೀಕ್ ವುಡ್ ಆಗಿರುತ್ತೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ, ನೋಡ್ಬೋದು. ಮೇಲ್ಗಡೆ POP ಫಾಲ್ ಸೀಲಿಂಗ್ ಆಗಿದೆ. ಮುಂದೆನೇ ನೋಡ್ಬೋದು ನಿಮಗೆ ದೊಡ್ಡದಾಗಿ TV ಯೂನಿಟ್ ಬಂದಿದೆ. ಪಕ್ಕದಲ್ಲೇ ದೇವ್ರ ಮನೆ ಕೂಡ ಬಂದಿದೆ ನಿಮಗೆ. ಸಖತ್ ದೊಡ್ಡದಾಗಿದೆ. ಕಮ್ಮಿ ಅಂದರೂ ನಿಮಗೆ ಇಲ್ಲಿಗೆ 20 ರಿಂದ 25 ಸಾವಿರ ರೂಪಾಯಿ ರೆಂಟ್ ಬರುತ್ತೆ. ನಿಮ್ಗೆ 2 ಮನೆಯಿಂದ 50 ಸಾವಿರ ರೂಪಾಯಿ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಓಕೆ, ಸೋಫಾ ಹಾಕೊಂತೀನಿ ಅಂದರೆ ನೋಡಿ, ಇಲ್ಲಿಂದ 3 ಜನ ಕೂತ್ಕೊಳ್ಳೋ ಸೋಫಾ ಅಲ್ಲೂ ಕೂಡ ಹಾಕೋಬೋದು. ಅಲ್ಲೂ ಕೂಡ ದೊಡ್ಡದಾಗಿ L ಶೇಪಲ್ಲಿ ಹಾಕೋಬೋದು. ನೋಡಿಸ್ತಾ ಇದ್ದೀನಿ ಹಾಲ್ ಎಷ್ಟು ದೊಡ್ಡದಾಗಿದೆ ಅಂತ. ತುಂಬ ದೊಡ್ಡದಾಗಿ ಬಂದಿದೆ ಹಾಲ್ ಮಾತ್ರ. TV ಯೂನಿಟು ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ. ಹಾಗೆ ನಿಮಗೆ ಓಪನ್ ಕಿಚನ್ ಥರನೇ ಇದೆ ನೋಡಿ. ನಿಮಗೆ ಕಿಚನ್ ಬಂದ್ಬಿಟ್ಟು ನಿಮಗೆ L ಶೇಪಲ್ಲಿ ಬಂದಿದೆ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಲ್ಗಡೆ ಅಷ್ಟೇ ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ, ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಬೆಳಕುಗಳಿಗೋಸ್ಕರ ನಮಗೆ ಈ ಕಡೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲಿ ನೋಡ್ಬೋದು ಗ್ಯಾಸ್ ಕಲೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಿಮಗೆ ಅಕ್ವಾಗಾರ್ಡ್ ಅಂದರೆ ಇಲ್ಲಿ ನಿಮ್ಗೊಂದು ಸಿಂಕ್ ಬರುತ್ತೆ. ನಿಮಗೆ ಇಲ್ಲಿ ಸಿಂಕ್ ಬರುತ್ತೆ, ಚಿಮ್ನಿ. ಹಾಗೆ ಈ ಕಡೆ ಬಂದು ನಮಗೆ ಯುಟಿಲಿಟಿ ಬಿಟ್ಟಿದ್ದಾರೆ. ಇಲ್ಲೇ ನಿಮಗೆ ವಾಷಿಂಗ್ ಮಿಷಿನ್ ಮಾಡಿಕೊಳ್ಳೋ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಫುಲ್ ವಿಡಿಯೋ ನೋಡಿ, ಲಾಸ್ಟಲ್ಲಿ ಇದ್ರ ರೇಟ್ ಹೇಳಿರ್ತೀನಿ ನಾನು. ಯೂಸಲಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಸಾಫ್ಟ್ ಕ್ಲೋಸರ್ಸ್. ಹಾಗೆ ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಬಂದಿದೆ. ಹಾಗೆ ಈ ಕಡೆ ಒಂದು ಕೈ ತೊಳಕ್ಕೆ ಸಿಂಕ್ ಬರುತ್ತೆ. ಇಲ್ಲೊಂದು ಕಾಮನ್ ರೆಸ್ಟ್ ರೂಮ್ ಇರುತ್ತೆ, ತುಂಬ ದೊಡ್ಡದಾಗಿ ನೋಡ್ಬೋದು. ಹಾಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ವಿತೌಟ್ ಕಾಟ್ ಆಗಿರುತ್ತೆ ನಿಮಗೆ. ಮೇಲ್ಗಡೆ ಅಷ್ಟು POP ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಇಲ್ಲಿ ವಾರ್ಡ್ರೋಬ್ ಬಂದಿದೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನೋಡ್ಬೋದು ದೊಡ್ಡದಾಗಿದೆ ಮಾಸ್ಟರ್ ಬೆಡ್ರೂಮು. ಆರಾಮಾಗಿ ದೊಡ್ಡ ಕಿಂಗ್ ಸೈಜ್ ಕಾಟ್ ಹಾಕೋಬೋದು. ಫುಲ್ ವಾರ್ಡ್ರೋಬ್ ಬಂದಿದೆ ನಿಮಗೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಮೇಲ್ಗಡೆ POP ಫಾಲ್ ಸೀಲಿಂಗ್. ಹಾಗೆ ಈ ಕಡೆಯಿಂದ ಬಂದರೆ ನಮಗೆ ಇಲ್ಲಿ ದೊಡ್ಡದಾಗೊಂದು TV ಯೂನಿಟ್ ಬಂದಿದೆ. ಮಾಸ್ಟರ್ ಬೆಡ್ರೂಮ್ ತುಂಬ ದೊಡ್ಡದಾಗಿದೆ ನಿಮಗೆ. ಇಲ್ಲಿ 2 BHK ಇದು ರೆಂಟಲ್ ಕೊಡೋಕ್ಕೋಸ್ಕರ ಮಾಡಿದ್ದಾರೆ. ಹಾಗೆ ಇದಕ್ಕೆ ಅಟ್ಯಾಚ್ ಬಾತ್ರೂಮ್. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ. ಧಾರಾಳವಾಗಿ 2-3 ಜನ ಕೂತ್ಕೋಬೋದು ಬಾಲ್ಕನಿಲಿ. ಹಾಗೆ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಸೇಫ್ಟಿ ವೈಸ್ ನಿಮಗೆ. ಹಾಗೆ ಸ್ಟೀಲ್ ಕೊಟ್ಟಿದ್ದಾರೆ. ಮನೆ ಸುತ್ತಮುತ್ತ ನಿಮಗೆ ಈ ಥರ ಕಾಣಿಸುತ್ತೆ. ಕೆಲ್ಸಕ್ಕೆ ಹೋಗೋರು ಯಾರನ್ನ ಇದ್ದರೆ ನಿಮಗೆ ಮೆಟ್ರೋ ಸ್ಟೇಷನ್ ಹತ್ರ ಬೇಕಂದರೆ, ಅಂದರೆ ನೀವು ಬನಾರ್ಘಟ್ಟನೇ ಇರಲಿ, ಕನಕಪುರ ಕೋನಂಕುಂಟ ಕ್ರಾಸೇ ಇರಲಿ, ನಿಮಗೆ ನಿಯರ್ ಬೈ ಇರುತ್ತೆ. ನಿಮಗೆ ಇದು ಔಟ್ ಸೈಡು ನಿಮಗೆ ನಿಯರ್ ಬೈ ಇರುತ್ತೆ. ಬನಾರ್ಘಟ್ಟಗೆ ಬಂದ್ಬಿಟ್ಟು 2 ಕಿಲೋಮೀಟರ್ಸು. ಸೇಮ್ ಕೋನಂಕುಂಟ ಕ್ರಾಸಿಗೂ ನಿಮಗೆ 2.5 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇ. ನಿಮಗೆ ನಿಯರ್ ಬೈ ಇರುತ್ತೆ ನಿಮಗೆ. ಇದು ಬಂದು ಫಸ್ಟ್ ಫ್ಲೋರಲ್ಲಿರುವಂಥ 2 BHK ಡೀಟೇಲ್ಸ್ ಆಗಿರುತ್ತೆ. ಸೆಕೆಂಡ್ ಫ್ಲೋರಲ್ಲಿ ಇಲ್ಲಿ ಏನು ನೋಡಿದ್ರು ನೀವು ಸೇಮ್ ಹಂಗೆ ಇರುತ್ತೆ, ಏನೂ ಚೇಂಜ್ ಇರೋಲ್ಲ ನಿಮಗೆ. ಸೇಮ್ ಇಲ್ಲಿ ಏನು ನೋಡಿದ್ರು ನೀವು ಸೇಮ್ ಇರುತ್ತೆ. ಒಂದ್ಸತಿ ಸುಮ್ಮನೆ ನಾನು ವಿಡಿಯೋ ನೋಡಿಸ್ಬಿಡ್ತೀನಿ ನಾನು. ಇವಾಗ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಫ್ಲೋರಿಂಗೆಲ್ಲ ನಿಮಗೆ ಇಲ್ಲಿ ನಕೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಬೆಳಕು ಗಾಳಿಸ್ಕೋಸ್ಕರ ಇಲ್ಲಿ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ. ಗಾಳಿ ಚೆನ್ನಾಗಿ ಬರ್ತಾ ಇದೆ. ಇಲ್ಲೂ ಕೂಡ ನೋಡ್ಬೋದು ಸೇಫ್ಟಿ ವೈಸಲ್ಲಿ ನಿಮಗೆ MS ಗೇಟ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಇದು. ಕೆಳಗಡೆ ಏನು ನೋಡಿದ್ವಿ ಸೇಮ್ ನೋಡಿ. TV ಯೂನಿಟು, ಹಾಗೆ ದೇವ್ರ ಮನೆ, ಮೇಲ್ಗಡೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಡುಗೆ ಮನೆ L ಶೇಪಲ್ಲಿ, ಕೆಳಗಡೆ ಫುಲ್ಲು ಕಬೋರ್ಡು, ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಮಗೆ
ರೆಸ್ಟ್ ರೂಮು, ಕಾಮನ್ ರೆಸ್ಟ್ ರೂಮ್ ಇದು. ಈ ಕಡೆ ಬಂದರೆ ನಮಗೆ ಚಿಲ್ಡ್ರನ್ ಬೆಡ್ರೂಮು, ವಾರ್ಡ್ರೋಬ್, ಈ ಕಡೆ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್. ಸೇಮ್ ಕಲರ್ ಎಲ್ಲ ಸೇಮ್ ಇದೆ. ವಾರ್ಡ್ರೋಬ್ ಬಂದಿದೆ, ಓವರ್ ಹೆಡ್ ಕಬೋರ್ಡು, ಪಿ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬಂದಿದೆ. ಈ ಕಡೆ ಬಂದರೆ ಟಿ ವಿ ಯೂನಿಟ್ಟು, ಹಾಗೆ ಅಟ್ಯಾಚ್ ಬಾತ್ರೂಮ್ ಇದಕ್ಕೆ. ಹಾಗೆ ಇದಕ್ಕೆ ಬಾಲ್ಕನಿ. ನಾನು ಹೇಳ್ತಾ ಇರೋದು ಕಮ್ಮಿ, ನಮಗೆ 20-25 ಸಾವಿರ ರೂಪಾಯಿ. ಇನ್ನೂ ಜಾಸ್ತಿ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ರೆಂಟಿಗೆ. 2 BHK ಇರ್ತದೆ. 2 ಫ್ಲೋರು, 2 ಫ್ಲೋರ್ ರೆಂಟು ಕೊಟ್ಟು 3ನೇ ಫ್ಲೋರಲ್ಲಿ ಓನರ್ ಇರೋಕ್ಕೆ ಡೂಪ್ಲೆಕ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಅದು ಕೂಡ ನೋಡಿಸ್ತೀನಿ. ಇವಾಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಬನ್ನಿ 3ನೇ ಫ್ಲೋರ್ ಹೋಗೋಣ. ಓನರ್ ಇರುವಂಥ ಮನೆ, ಬೇಕಂದ್ರೆ ಅದನ್ನು ಕೂಡ ರೆಂಟು ಕೊಟ್ಕೋಬೋದು ನೀವು. ಅದಕ್ಕೊಂದು 35-40 ಸಾವಿರ ರೂಪಾಯಿ ಆರಾಮಾಗಿ ಕಣ್ಣು ಮುಚ್ಕೊಂಡು ಕೊಡ್ತಾರೆ ನಿಮ್ಗೆ ಆ ಮನೆಗಾದರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಇದಕ್ಕೂ ಅಷ್ಟೇ ನಿಮಗೆ ಸೇಫ್ಟಿ ವೈಸ್ ನಿಮಗೆ MS ಗೇಟ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು PVC ಕಾಂಬಿನೇಷನ್ ಲೈಟಿಂಗು ಒಳ್ಳೆ ಡಿಸೈನ್ ಹಾಕಿದ್ದಾರೆ. ನಿಮಗೆ ಸೇಫ್ಟಿ ವೈಸ್ ನಿಮಗೆ MS ಗ್ರಿಲ್ ಮಾಡಿದ್ದಾರೆ. ಹಾಗೆ ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನಿಮಗೆ ಮೈನ್ ಡೋರ್ ನೋಡಿಸ್ತಾ ಇದ್ದೀನಿ, ನೋಡ್ಬೋದು. ಸೂಪರಾಗಿ ಮಾಡಿದ್ದಾರೆ ನಿಮಗೆ. ಇದು ಬಂದು ಟೀಕಲ್ಲೇ ಆಗಿರುತ್ತೆ, ಟೀಕುಡ್ಡು, ಬರ್ಮಾ ಟೀಕುಡ್ಡು. ಹಾಗೆ ನಿಮಗೆ ವಿಂಡೋಸು ಅಷ್ಟೇ ಸೂಪರಾಗಿ ಮಾಡಿದ್ದಾರೆ. ಓಕೆ, ಇದು ನಾರ್ತ್ ಡೋರ್ ಆಗಿರೋದ್ರಿಂದ ಬರ್ತಾರಂಗೆ ನಮಗೆ ಓಪನ್ ಹಾಲ್ ಸಿಕ್ಕತ್ತೆ, ನೋಡ್ಬೋದು ನಿಮಗೆ. ಸೂಪರ್ ಆಗಿದೆ. ಇದು ಬಂದು ನಿಮಗೆ ಫ್ಲೋರಿಂಗ್ ಇಟಾಲಿಯನ್ ಮಾರ್ಬಲ್ ಆಗಿರುತ್ತೆ. ನಿಮಗೆ ಮೇಲ್ಗಡೆ ನೋಡ್ಬೋದು ನಿಮಗೆ PVC ಕಾಂಬಿನೇಷನ್ ವುಡನ್ ವರ್ಕ್ ಮಾಡಿದ್ದಾರೆ. ನಿಮಗೆ ಮೇಲ್ಗಡೆ POP ಫಾಲ್ ಸೀಲಿಂಗು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು TV ಯೂನಿಟ್ ಬಂದಿದೆ ನಿಮಗೆ ದೊಡ್ಡದಾಗಿ. ಆರಾಮಾಗಿ ನೀವು 90 ಇಂಚಸ್ TV ಮಡಿಕೋಬೋದು ನೀವು. ಹಾಗೆ ಇಲ್ಲಿ ದೊಡ್ಡದಾಗಿ ಸೋಫಾ ಹಾಕೋಬೋದು ನೀವು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ನಿಮಗೆ ಸ್ಕೈ ಲೈಟು ಡೈರೆಕ್ಟಾಗಿ ಮನೆ ಒಳಗಡೆ ಬರುತ್ತೆ ಬೆಳಕು. ಇವಾಗ ನೋಡ್ಬೋದು ಮಧ್ಯಾಹ್ನ ನಿಮ್ಗೊಂದು 11-11:30 ಬಿಸಿಲು ನೋಡಿ ಮನೆ ಒಳಗಡೆನೇ ಬರುತ್ತೆ ಬೆಳಕು. ಅಷ್ಟೇ ನಿಮಗೆ ತುಂಬ ಚೆನ್ನಾಗಿದೆ. ನಿಮಗೆ ಸೈಡೆಲ್ಲ ನಿಮಗೆ ಫುಲ್ಲು ನಿಮಗೆ ಟೀಕಲ್ಲೇ ಮಾಡಿದ್ದಾರೆ, ನೋಡಿಸ್ತೀನಿ ನಾನು. ಹಾಗೆ ಇಲ್ಲೊಂದು ನಮಗೆ ರೆಸ್ಟ್ ರೂಮ್, ಸೀನಿಯರ್ ಸಿಟಿಜನ್ ರೂಮ್ ಬಂದಿದೆ. ನಮಗೆ ಇಲ್ಲೊಂದು ದೊಡ್ಡದಾಗೇ ಇದೆ, ಮಾಸ್ಟರ್ ಬೆಡ್ರೂಮ್ ಥರನೇ ಇದೆ. ನೋಡ್ಬೋದು ನಿಮಗೆ ಕಿಂಗ್ ಸೈಜ್ ಕಾಟ್ ಹಾಕಿದ್ದಾರೆ. ನಿಮಗೆ ಫುಲ್ ನಿಮ್ಗೆ ವುಡನ್ ವರ್ಕೇ ಮಾಡಿದ್ದಾರೆ ನೋಡಿ, ಸಾಲಿಡ್ ಆಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗು ಅಷ್ಟೇ ನಿಮಗೆ ಕಾಂಬಿನೇಷನ್ ವುಡನ್ ವರ್ಕ್ ಮಾಡಿದ್ದಾರೆ. ಹಾಗೆ ಅಲ್ಲಿ ಫುಲ್ ವಾರ್ಡ್ರೋಬ್ ಬಂದಿದೆ ನೋಡಿ ದೊಡ್ಡದಾಗಿ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಹಾಗೆ ಇಲ್ಲಿ ದೊಡ್ಡದಾಗಿ ಒಂದು TV ಯೂನಿಟ್ ಕೂಡ ಬಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡಿಸೆಂಟಾಗಿ ನೀಟಾಗಿ ಸಾಲಿಡ್ ಆಗಿ ಮಾಡಿದ್ದಾರೆ. ಹಾಗೆ ನಿಮ್ಮ ಹತ್ರ ಲ್ಯಾಪ್ಟಾಪ್ ಮೊಬೈಲ್ ಏನೇನು ಇದ್ದರೆ ಇಲ್ಲಿ ಮಾಡ್ಕೊಂಡು ವರ್ಕ್ ಮಾಡ್ಕೋಬೋದು. ವಿಂಡೋ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಚಾರ್ಜಿಂಗ್ ಪಾಯಿಂಟ್ ಕೂಡ ನಿಮಗೆ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ನಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತೀನಿ. ಡ್ರೆಸ್ಸಿಂಗ್ ಟೇಬಲು
ಹಾಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಇದಕ್ಕೆ. ಹಾಗೆ ಇದಕ್ಕೊಂದು ಬಾಲ್ಕನಿ ಕೂಡ ಬಂದಿದೆ ಸೇಮು. ಇಲ್ಲಿಬ್ಬರು ಆರಾಮಾಗಿ ಕೂತ್ಕೋಬೋದು, ಬೆಳಕು ಗಾಳಿ ಧಾರಾಳವಾಗಿ ಬರುತ್ತೆ, ತಣ್ಣಗಿದೆ ಗಾಳಿ. ಆಚೆ ಬಿಸಿಲು ಸುಡ್ತಾ ಇದೆ, ಮನೆ ಒಳಗಡೆ ಇಲ್ಲ ಸ್ವಲ್ಪ ತಣ್ಣಗಿದೆ ನಿಮಗೆ. ಇದು ಬಂದು ನಮಗೆ ಸೀನಿಯರ್ ಸಿಟಿಜನ್ ರೂಮ್ ಆಗಿರುತ್ತೆ. ಹಾಗೆ ಆ ಕಡೆ ಹೋದರೆ ನಮಗೆ ಅಡುಗೆ ಮನೆ ಬರುತ್ತೆ, ನೋಡ್ಬೋದು. ಯು ಶೇಪಲ್ಲಿ ದೊಡ್ಡದಾಗಿ ವುಡನ್ ವರ್ಕ್ ಮಾಡಿದ್ದಾರೆ ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ಒಳ್ಳೆ ಡಿಸೈನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ. ಸ್ವಂತವಾಗಿ ಮಾಡಿಕೊಳ್ಳೋಕ್ಕೆ, ಅಂದರೆ ಸ್ವಂತ ಮನೆ ಥರ ಓನರ್ ಇರೋದಕ್ಕೆ ನಿಮಗೆ ನೋಡ್ಬೋದು. ನಿಮಗೆ ಡಿಸೆಂಟ್ ಕಲರ್ ಕೊಟ್ಟಿದ್ದಾರೆ, ನಿಮಗೆ ಲೈಟ್ ಗ್ರೀನ್ ಕೊಟ್ಟಿದ್ದಾರೆ, ಲೈಟ್ ಗ್ರೀನು. ನಿಮಗೆ ಅಡುಗೆ ಮನೆ ಬಂದಿದೆ, ಸಖತ್ತಾಗಿ ಮಾಡಿದ್ದಾರೆ. ಅಲ್ಲಲ್ಲಿ ಜೂಮರ್ ಕೂಡ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ದೇವ್ರ ಮನೆಯೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಒಬ್ಬರು ಧಾರಾಳವಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು ನೀವು. ಸೂಪರ್ ಆಗಿದೆ, ಎಲ್ಲ ಟೀಕ್ ವುಡ್ಡಲ್ಲಿ ಆಗಿರೋದು. ಇಲ್ಲಿ ಆರಾಮಾಗಿ ನೀವು ಡೈನಿಂಗ್ ಟೇಬಲ್ ಮಡಿಕೋಬೋದು, 4 ಜನ ಕೂತ್ಕೊಳ್ಳೋಷ್ಟು ಡೈನಿಂಗ್ ಟೇಬಲ್ ಮಾಡ್ಬೋದು. ಹಾಗೆ ಇಲ್ಲಿ ನೋಡಿ ಕಿಟಕಿ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ, ನಿಮಗೆ ತುಂಬ ಚೆನ್ನಾಗಿದೆ. ಇಲ್ಲಿ ಕೈ ತೊಳೆಯಕ್ಕೆ ಸಿಂಕ್ ಬರುತ್ತೆ ನಿಮಗೆ. ಅಡುಗೆ ಮನೆ ತುಂಬ ಚೆನ್ನಾಗಿದೆ, ಎಲ್ಲ ಸ್ಕ್ವಾಟ್ಸ್ ಕೊಟ್ಟಿದ್ದಾರೆ ನಿಮಗೆ ಸೈಡ್ ಫುಲ್ಲು, ತುಂಬ ಚೆನ್ನಾಗಿದೆ. ಲೈಟು ಗ್ರೀನ್ಗೆ ಕಾಂಬಿನೇಷನ್ ವೈಟ್ ಕೊಟ್ಟಿದ್ದಾರೆ ನಿಮಗೆ, ಸೂಪರಾಗಿ ಬಂದಿದೆ. ಇಲ್ಲಿ ಬಂದು ಸಿಂಕ್ ಬರುತ್ತೆ, ಇಲ್ಲಿ ಬಂದು ನಮಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಚಿಮ್ನಿ, ಇಲ್ಲಿ ಮಿಕ್ಸಿ ಏನೇನೋ ಮಡಿಕೋಬೋದು. ಇಲ್ಲಿ ಓವೆನ್ಗೆ ಜಾಗ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಯೂಸಲ್ ಆಗಿ ಎಲ್ಲದರಲ್ಲೂ ಆದಂಗೆ ಸಾಫ್ಟ್ ಕ್ಲೋಸರ್ಸ್ ಎಲ್ಲ. ಹಾಗೆ ಫ್ರೂಟ್ಸ್ ಏನೇನೋ ಮಡ್ತೀನಿ ಅಂದರೆ ನಿಮಗೆ ಫ್ರೂಟ್ಸ್ ಕೊಟ್ಟಿದ್ದಾರೆ. ಇದು ಕೂಡ ನಿಮಗೆ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಸ್ಟೋರೇಜ್ಗೇನು ತುಂಬ ಇದೆ ಜಾಗ. ಹಾಗೆ ಈ ಕಡೆ ಬಂದರೆ ನಮಗೆ ಪ್ಯಾಟ್ರನ್ ಬಂದಿದೆ. ಎಲ್ಲ ನಿಮ್ಗೆ ಹೈಡ್ರಾಲಿಕ್ಸ್ ಎಲ್ಲ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ, ಅಡುಗೆ ಮನೆ ಮಾತ್ರ ಕ್ಲಾಸ್ ಆಗಿದೆ. ದೊಡ್ಡದಾಗಿ ಫ್ರೀ ಆಗಿದೆ ನಿಮಗೆ. ಹಾಗೆ ಈ ಕಡೆ ಬಂದರೆ ನಮಗೆ ಯುಟಿಲಿಟಿ ಬಂದಿದೆ, ನೋಡ್ಬೋದು. ಇಲ್ಲಿ ದೊಡ್ಡದಾಗಿ ಸಿಂಕ್ ಬರುತ್ತೆ. ಇಲ್ಲೂ ಕೂಡ PVC ಕಾಂಬಿನೇಷನ್ ಮಾಡಿದ್ದಾರೆ, ಫಾಲ್ ಸೀಲಿಂಗು. ಹಾಗೆ ಸೇಫ್ಟಿ ವೈಸ್ ನಿಮಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ. ಇದು ಬಂದು ನಮಗೆ 3ನೇ ಫ್ಲೋರಲ್ಲಿ ಹಾಲ್, ಅಂದರೆ ಫಸ್ಟ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ ನಿಮಗೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಅಲ್ಲಿ ಮೇಲ್ಗಡೆ 2 ರೂಮ್ ಇದೆ, ನೋಡಿಸ್ತೀನಿ ನಾನು ನಿಮಗೆ. ಟೋಟಲ್ ಇಲ್ಲಿಗೆ ನಿಮಗೆ ಓನರ್ಗೆ ನಿಮಗೆ 3 ರೂಮ್ ಬರುತ್ತೆ. ಇಲ್ಲೂ ಅಷ್ಟೇ ನಿಮ್ಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ನಿಮಗೆ ಸೈಡೆಲ್ಲ ನಿಮಗೆ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ ಟೀ ಕೊಟ್ಟಿದ್ದಾರೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಎಲ್ಲ ಸೆನ್ಸರ್ ಲೈಟ್ಗಳು ನಿಮಗೆ. ಇಲ್ಲೂ ಅಷ್ಟೇ ನೋಡಿ, ಬೆಳಕು ಗಾಳಿಗೋಸ್ಕರ ವಿಂಡೋ ಕೊಟ್ಟಿದ್ದಾರೆ. ಯಾಕಂದರೆ ನಿಮಗೆ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಬೆಳಕಂತ ನೀವು ಕೇಳೋಂಗಿಲ್ಲ, ನಾವು ಅವಾಗಲೇ ಹೇಳಿದಂಗೆ ನಿಮಗೆ
ಸ್ಕೈಲೈಟ್ ಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ನೋಡಿ ತುಂಬ ಫೇಸಸ್ ಬಿಟ್ಟಿದ್ದಾರೆ. ಇಲ್ಲೊಂದು ಲಿವಿಂಗ್ ಹಾಲ್ ಥರ ಮಾಡ್ಕೋಬೋದು ನಾವು ಬೇಕಂದರೆ. ದೊಡ್ಡದಾಗಿ ನಾವು ಇಲ್ಲೊಂದು ದೊಡ್ಡ ಸೋಫಾ ಹಾಕೋಬೋದು ನಾವು ಎಲ್ ಶೇಪಲ್ಲಿ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ. ಬೇಕಂದರೆ ಇಲ್ಲಿ ಟಿ ವಿ ಯೂನಿಟ್ಗೆ ಕನೆಕ್ಷನ್ ಕೊಟ್ಟಿದ್ದಾರೆ, ಟಿ ವಿ ಕೂಡ ಮಡಿಕೋಬೋದು. ನೋಡ್ಬೋದು ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ, ನಿಮಗೆ ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆ ಪಿ ಎಫ್ ಫಾಲ್ ಸೀಲಿಂಗು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಲಿವಿಂಗ್ ಹಾಲ್ ಬೇಕಾದ್ರೂ ಮಾಡ್ಕೋಬೋದು ನೀವು ಫ್ರೀಯಾಗಿ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ನಮಗೆ ದೊಡ್ಡದಾಗಿದೆ ನೋಡಿ, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಮೇಲ್ಗಡೆ ಪಿ ಎಫ್ ಫಾಲ್ ಸೀಲಿಂಗ್ಗೆ ಫುಲ್ ವುಡನ್ ವರ್ಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮಗೆ ಸಾಲಿಡ್ ಆಗಿ ಮಾಡಿದ್ದಾರೆ ಕಾಂಬಿನೇಷನ್ ಎಲ್ಲ ನಿಮಗೆ. ಹಾಗೆ ವಾರ್ಡ್ರೋಬ್ ಕೂಡ ನೋಡ್ಬೋದು, ಸಕ್ಕ ದೊಡ್ಡದಾಗಿದೆ. ನಿಮ್ಗೆ ಆಲ್ಮೋಸ್ಟ್ 8 ಅಡಿ ಇದೆ. 7 ರೆಡಿ ಇದೆ ನಿಮಗೆ. ಕೆಳಗಡೆ ಫುಲ್ ಕಬೋರ್ಡ್ ಕೊಟ್ಟಿದ್ದಾರೆ ನಿಮಗೆ. ಸೇಮ್ ಕೆಳಗಡೆ ಏನು ಮಾಡಿದ್ರು ಸೇಮ್ ಹಂಗೆ ಮಾಡಿದ್ದಾರೆ. ಹಾಗೆ ಅಲ್ಲಿ ವರ್ಕಿಂಗ್ ಟೇಬಲ್ ಥರ ಸಣ್ಣದಾಗಿ ಒಂದು ಮಾಡಿದ್ದಾರೆ. ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಮಗೆ ಟಿ ವಿ ಯೂನಿಟ್ ಬಂದಿದೆ ದೊಡ್ಡದಾಗಿ. ತುಂಬ ಚೆನ್ನಾಗಿ ಬಂದಿದೆ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ಬಿಡ್ತೀನಿ. ಇಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಏನೇನಿದೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಕಿಂಗ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್, ಹಾಗೆ ರೆಸ್ಟ್ ರೂಮು ನೋಡ್ಬೋದು, ತುಂಬ ದೊಡ್ಡದಾಗಿದೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇದು ಕೂಡ ನಿಮಗೆ ಬಾಲ್ಕನಿ ಬಂದಿದೆ. ಓಕೆ, ಇಲ್ಲಿ ಆರಾಮಾಗಿ 3 ಜನ ಆರಾಮಾಗಿ ಕೂತ್ಕೋಬೋದು, ರಿಲ್ಯಾಕ್ಸ್ ಮಾಡ್ಬೋದು. ಮೇಲ್ಗಡೆ ಪಿ ಒ ಪಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮನೆ ಸುತ್ತಮುತ್ತ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಇದು ಬಂದು 2ನೇ ರೂಮ್ ಆಗಿರುತ್ತೆ. ಈ ಕಡೆ ಬಂದರೆ ನಮಗೆ ಇಲ್ಲಿ ಚಿಲ್ಡ್ರನ್ ಬೆಡ್ರೂಮ್ ಸಿಕ್ಕುತ್ತೆ ನಮಗೆ. 3ನೇ ರೂಮ್, ಟೋಟಲ್ 3 ರೂಮ್ ಬರುತ್ತೆ ಓನರ್ಗೆ. ಇದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ, ನೋಡ್ಬೋದು. ಇದು ಯೂನಿಕ್ಕಾಗಿ ಮಾಡಿದ್ದಾರೆ ನಿಮಗೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಫುಲ್ ವುಡನ್ ವರ್ಕ್ ಮಾಡಿದ್ದಾರೆ. ಇಲ್ಲೂ ಕೂಡ ನಿಮಗೆ ಎಲ್ಲೂ ಏನೂ ಕಮ್ಮಿ ಮಾಡಿಲ್ಲ ನಿಮಗೆ. ಪಿ ಎಫ್ ಫಾಲ್ ಸೀಲಿಂಗ್ ಕಾಂಬಿನೇಷನ್ನು. ಹಾಗೆ ನಮಗೆ ಈ ಕಡೆ ಆರ್ಟ್ ಸೈಡ್ ವಿಂಡೋ ಕೊಟ್ಟಿದ್ದಾರೆ ಬೆಳಕು ಗಾಳಿಗೋಸ್ಕರ. ಹಾಗೆ ಇಲ್ಲೊಂದು ಸ್ಟಡಿ ಟೇಬಲ್ ಕೂಡ ಬಂದಿದೆ ನಿಮಗೆ. ಸ್ಟಡಿ ಟೇಬಲ್ ಬೇಕಾದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ವರ್ಕಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಬೋದು. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಒಂದು ಟಿ ವಿ ಯೂನಿಟ್ ಕೂಡ ಬಂದಿದೆ. ಇದು ಕೂಡ ಅಷ್ಟೇ ದೊಡ್ಡದಾಗಿ ಬಂದಿದೆ ಮನೆ ಮಾತ್ರ. ಇದು 3ನೇ ರೂಮ್ ಆಗಿರುತ್ತೆ ಓನರ್ ಇರೋದಕ್ಕೆ. ಹಾಗೆ ಇಲ್ಲಿ ವಾಕಿಂಗ್ ವಾರ್ಡ್ರೋಬ್ ಕೊಟ್ಟಿದ್ದಾರೆ ನಮಗೆ, ನೋಡಿ ಈ ಕಡೆ. ಇದು ಫುಲ್ ವಾರ್ಡ್ರೋಬು ಸೈಡು. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ಲು, ಫುಲ್ ವಾರ್ಡ್ರೋಬ್ ದೊಡ್ಡದಾಗಿದೆ ನಿಮಗೆ. ಬೇಜನ್ ಬಟ್ಟೆಗಳು ಮಡಿಕೋಬೋದು. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಅಷ್ಟೇ ನಿಮಗೆ ತುಂಬ ದೊಡ್ಡದಾಗಿ ಬಂದಿದೆ ನೋಡಿ. ಒಂದು ರೂಮ್ ಇದ್ದಂಗಿದೆ ರೆಸ್ಟ್ ರೂಮೇ. ಇದು ಓನರ್ ಇರೋದಕ್ಕೆ 3ನೇ ಬೆಡ್ರೂಮ್ ಆಗಿರುತ್ತೆ. ಬನ್ನಿ ಟಾಪ್ ಫ್ಲೋರ್ಗೆ ಹೋಗೋಣ. ಮೇಲ್ಗಡೆ ನೋಡ್ಬೋದು ಸ್ಕೈಲೈಟು. ಇಲ್ಲೂ ಕೂಡ ವಿಂಡೋ ಕೊಟ್ಟಿದ್ದಾರೆ ಬೆಳಕುಗಳಿಗೆ. ಓಕೆ, ಮೇಲ್ಗಡೆ ಬಂದರೆ ನಮಗೆ ಓಪನ್ ಟೆರೇಸ್.
ನೋಡ್ಬೋದು ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ಔಟ್ಗಳು ಕೊಟ್ಟಿದ್ದಾರೆ ನಿಮಗೆ. ಮೇಲ್ಗಡೆ 1500 3 ಸಿಂಟಾಗಿ ಕೊಟ್ಟಿದ್ದಾರೆ. 1000 ಲೀಟರ್ಸ್ 3 ಮನೆಗೂ ಸಪ್ರೇಟ್ ಆಗಿರುತ್ತೆ. ಪಾರ್ಕಿಂಗ್ ಟೈಲ್ಸ್ ಕೂಡ ಆಗಿದೆ ಇಲ್ಲಿ. ಹಾಗೆ ಕೈಯಲ್ಲಿ ಬಟ್ಟೆ ಒಗಿತೀನಿ ಅಂದರೆ ಇಲ್ಲಿ ಹೊಕ್ಕೋಬೋದು. ಮೇಲ್ಗಡೆ ನಿಮಗೆ ಸೋಲಾರ್ ಮಡಿಕೊಳ್ಳೋಕೆ ತುಂಬ ಜಾಗ ಇದೆ ನಿಮಗೆ. ಮೇಲ್ಗಡೆ ಫುಲ್ ಸೋಲಾರ್ ಮಡಿಕೊಳ್ಳೋಕೆ ಜಾಗ, ಬಟ್ಟೆ ಒಣಗೋಕ್ಕೆ ಜಾಗ ಇಲ್ಲಿದೆ. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ ನಿಮಗೆ, ನೋಡ್ಬೋದು. ಇಲ್ಲಿಂದ ಪ್ರೆಸ್ಟೀಜ್ ಅಪಾರ್ಟ್ಮೆಂಟ್ಸ್ ಕಾಣಿಸ್ತಾ ಇದೆ ಅಲ್ಲಿಗೆ. ಓಕೆ, ಈ ಕಡೆ ಹೋದರೆ ನಿಮಗೆ ಮೀನಾಕ್ಷಿ ಮಾಲ್. ಈ ಕಡೆ ಹೋದರೆ 2 ಕಿಲೋಮೀಟರ್ಸು. ಈ ಕಡೆ ಹೋದರೆ ನಿಮಗೆ ಕೊಂಡನಕುಂಟೆ ಕ್ರಾಸು 2.5 ಕಿಲೋಮೀಟರ್ಸು. ಎರಡಕ್ಕೂ ಸೆಂಟ್ರಲ್ ಇದೆ ಅಂತ ಹೇಳ್ಬೋದು ಈ ಮನೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರ 9th ಬ್ಲಾಕಲ್ಲಿ ಬರುತ್ತೆ. 30ಗೆ 40 ಬಿಡಿ ಮನೆ ಆಗಿರುತ್ತೆ. ವೆಸ್ಟ್ ಗೇಟು ನಾರ್ತ್ ಡೋರ್ ಆಗಿರುತ್ತೆ. ಓನರ್ ಇದ್ದು ರೆಂಟ್ ಬರುವಂಥ ಮನೆ ಆಗಿರುತ್ತೆ. ಓನರ್ ವಿತ್ ರೆಂಟ್ ಮನೆ ಆಗಿರುತ್ತೆ ಇದು ನಿಮಗೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 3,95 lakhs ಕೇಳ್ತಾರೆ. ಅಂದರೆ 3,95,00,000 ಕೇಳ್ತಾರೆ. 3,95,00,000 ಅಂದರೆ ಅಷ್ಟೇ ಇರಲ್ಲ, ನಿಮಗೆ ನೆಗೋಷಿಯಬಲ್ ಆಗಿರುತ್ತೆ ನಿಮಗೆ. ಓಕೆ, ಈ ಮನೆ ನೋಡಿ, ಈ ವಿಡಿಯೋ ನೋಡಿ ಯಾರಿಗಾನ ಈ ಮನೆ ನೋಡಬೇಕು ಅನ್ನಿಸಿದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ನಿಮ್ಮಲ್ಲಿ ಇಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರು ಅವರಿದ್ದು ರೆಂಟ್ ಬರೋವಂಥ ಮನೆ ಯಾರನ್ನ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವರು ಕೂಡ ಬಂದು ಮನೆ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ಹೊಸ ವಿಡಿಯೋಗಳು ಬರ್ತಾ ಇರುತ್ತೆ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯವಾಗಿರುತ್ತೆ. ಹಾಗೆ ನಿಮ್ಮಲ್ಲಿ ಯಾರಾನ ಪ್ರಾಪರ್ಟಿ ಬೈ ಮಾಡಬೇಕಂದ್ರೆ, ಮನೆ ಬೈ ಮಾಡಬೇಕಂದ್ರೆ ಆಗಲಿ, ಸೈಟ್ ಬೈ ಮಾಡಬೇಕಂದ್ರೆ ಆಗಲಿ, ನಾನು ನಂಬರ್ ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ. ನಮ್ಮಲ್ಲಿ ತುಂಬ ಪ್ರಾಪರ್ಟಿಗಳಿದೆ, ಅವರು ಕೂಡ ನೋಡಿಸ್ತೀವಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.